ಓ ಹಲ್ಲೇಲುಯ 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 ಹಲ್ಲೇಲುಯ. ಓ ಹಾಲ 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 ಹಾಲ. ಓ ಶರರರರರರರರರರರರರರ. ಓ ಯಲಕ ಯಲಕ ಯಲಮ ಯಲಮ ಯಲ 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 ಯಲ. ಓ ರಬಿ 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 ರಬಿ. ರುಹಾ 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 ರುಹಾ. ಹಲ್ಲೇಲುಯ 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 ಹಲ್ಲೇಲುಯ. ಯೇಸುವೇ ಸ್ತೋತ್ರ 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 ರಾಜ. ವಂದನೆಗಳು ರಾಜ. ಈ ಪವಿತ್ರವಾದ ದಿನಕ್ಕಾಗಿ ಸ್ತೋತ್ರ ರಾಜ. ಈ ಪವಿತ್ರವಾದ ದಿನದಲ್ಲಿ ಸ್ವಾಮಿ ನಿಮ್ಮ ಮಕ್ಕಳಾಗಿರುವ ನಾವೆಲ್ಲರೂ ಈ ಸಂಜೆ ವೇಳೆಯಲ್ಲಿ ಸ್ವಾಮಿ ನಿಮ್ಮ ನಾಮಸ್ಮರಣೆಯನ್ನು ಮಾಡುತ್ತಾ ನಿಮ್ಮ ವಾಕ್ಯವನ್ನು ಆಲಿಸಲು ಕಿವಿ ತೆರೆಯುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ ರಾಜ. ನನ್ನ ಪ್ರಭುವೇ, ನನ್ನ ಗುರುವೇ, ನನ್ನ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಎಲ್ಲ ಮಕ್ಕಳನ್ನು, ಈ ಕುಶಾಲನಗರದ ಎಲ್ಲ ಮಕ್ಕಳನ್ನು ನಿಮಗೆ ಸಮರ್ಪಿಸಿ ಕೊಡುತ್ತೇನೆ ರಾಜ. ಕುಶಾಲನಗರದ ಪ್ರಾರ್ಥನಾ ತಂಡದ ಎಲ್ಲ ಮಕ್ಕಳನ್ನು, ಕುಶಾಲನಗರದ ಎಲ್ಲ ಕನ್ಯಾಸ್ತ್ರೀಯರನ್ನ, ಎಲ್ಲ ಯುವಕ ಯುವತಿಯರನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಕುಶಾಲನಗರದ ವಿಚಾರಣೆ ಗುರುಗಳನ್ನು ನಿಮಗೆ ಸಮರ್ಪಿಸಿಕೊಡುತ್ತೇನೆ ರಾಜ. ಅಪ್ಪ, ಕರುಣೆ ತೋರಿದ ಐತೂರಿ ರಾಜ. ಕುಶಾಲನಗರದ ಎಲ್ಲ ಪ್ರಜೆಗಳನ್ನು ನಿಮಗೆ ಸಮರ್ಪಿಸಿಕೊಡುತ್ತೇವೆ ರಾಜ. ಸ್ತೋತ್ರ 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 ಸ್ತೋತ್ರ. ಅಪ್ಪ, ಸೆಬಾಸ್ಟಿನ್ ಆಲಯದ ಎಲ್ಲರ ಮೇಲೆ ಕರುಣೆ ತೋರಿದ ಐತೂರಿ ರಾಜ. ಈ ಡೀನರಿಯ ಮೇಲೆ ಕರುಣೆ ತೋರಿ ರಾಜ. ಅಪ್ಪ, ಈ ಪ್ರಾರ್ಥನಾ ತಂಡದ ಮೇಲೆ ಕರುಣೆ ತೋರಿದ ಐತೂರಿ ರಾಜ. ಸ್ತೋತ್ರ ರಾಜ. ವಂದನೆಗಳು ರಾಜ. ಇವರ ವಿಶ್ವಾಸವನ್ನು ಬಲಪಡಿಸಿರಿ ರಾಜ. ಸ್ತೋತ್ರ 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 ಯೇಸುವೆ. ವಂದನೆಗಳಿಸುವೆ. ಸ್ತೋತ್ರ ಯೇಸುವೆ. ವಂದನೆಗಳಿಸುವೆ. ಹಾಲೆಲೂಯ 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 ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹೇಗಿದ್ದೀರಿ ಎಲ್ಲರೂ? ಹೇಗಿದ್ದೀರಿ? ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ಎಂಬುದಾಗಿ ನಾನು ಹಾರೈಸುತ್ತೇನೆ. ಪ್ರಿಯರೇ, ಈ ಸುಂದರವಾದ ಸಂಜೆಯ ವೇಳೆಯಲ್ಲಿ ನಾವು ದೇವರ ವಾಕ್ಯವನ್ನು ಕುರಿತು ಧ್ಯಾನಿಸುತ್ತಾ ಒಂದು ಪಲಾಯನವನ್ನು ಮಾಡುತ್ತಾ ಇದ್ದೇವೆ. ದೇವರಲ್ಲಿ ನಮಗಿರುವಂತಹ ವಿಶ್ವಾಸ ಎಷ್ಟು ಶ್ರೇಷ್ಠವಾದದ್ದು ನೋಡಿ. ನಮ್ಮ ಜೀವಿತದಲ್ಲಿ ಅನೇಕ ವಿಧದ ಸಮಸ್ಯೆಗಳು ಬರ್ತದೆ, ಯಾಕೆಂದರೆ ಮನುಷ್ಯರು. ಗೊಂದಲಗಳು ಬರ್ತದೆ, ಯಾಕೆಂದರೆ ಮನುಷ್ಯರು. ರೋಗಗಳು ಸಹ ಬರ್ತದೆ, ಯಾಕೆಂದರೆ ಮನುಷ್ಯರು. ಇವತ್ತು ನಾವು ನೋಡ್ತೇವೆ, ಬ್ಲಡ್ ಪ್ರೆಷರ್ ಅಂತೆ, ಶುಗರ್ ಅಂತೆ, ಕಿಡ್ನಿ ಫೇಲ್ಯೂರ್ ಅಂತೆ, ಲಿವರ್ ಡ್ಯಾಮೇಜ್ ಅಂತೆ, ಮೆದುಳಿನ ಸಮಸ್ಯೆ ಅಂತೆ, ಮಾನಸಿಕ ರೋಗ, ಹೀಗೆ ದೇಹದ ಹೃದಯಕ್ಕೆ ಸಂಬಂಧಪಟ್ಟಂಥ ರೋಗ, ನರಗಳ ರೋಗ, ಹೀಗೆ ನರ ದೌರ್ಬಲ್ಯ, ಮೂಳೆಗಳನ್ನು, ಹೀಗೆ ಹಲವಾರು ರೋಗಾವಸ್ಥೆಗಳನ್ನು ನಾವು ನೋಡುತ್ತೇವೆ. ಮನುಷ್ಯನನ್ನು ಕಾಡುತ್ತದೆ. ಮನುಷ್ಯನನ್ನು ಕಾಡುವಾಗ ನಾವೇನು ಮಾಡುತ್ತೇವೆ? ವೈದ್ಯರಲ್ಲಿ ನಾವು ಹೋಗ್ತೇವೆ, ಇನ್ನು ಕೆಲವರು ದೇವರಲ್ಲಿ ಹೋಗ್ತಾರೆ. ಎರಡು ವಿಭಾಗೀಯ ವ್ಯಕ್ತಿಗಳನ್ನು ನಾವು ನೋಡುತ್ತೇವೆ. ತಮ್ಮ ಹಣವನ್ನು ನೆಚ್ಚಿಕೊಂಡು ವೈದ್ಯರಲ್ಲಿ ಹೋಗುವಂತಹ ಜನರು, ಇನ್ನೊಂದು ದೇವರನ್ನು ನೆಚ್ಚಿಕೊಂಡು ದೇವರ ಬಳಿ ಹೋಗುವಂತಹ ಜನಗಳು. ಇದರಲ್ಲಿ ನಾವು ಯಾರಾಗಿದ್ದೇವೆ ಎಂಬುದನ್ನು ನಾವು ಚಿಂತಿಸಬೇಕು. ಪ್ರಿಯರಾಗೂ ನಾವು ಪ್ರಾರ್ಥನೆಗಳಿಗೆ ಹೋಗ್ತೇವೆ, ಧ್ಯಾನ ಮಂದಿರಗಳಿಗೆ ಹೋಗ್ತೇವೆ. ಸೊ ಪ್ರಾರ್ಥನೆಗಳಿಗೆ, ಧ್ಯಾನ ಮಂದಿರಗಳಿಗೆ ಹೋಗುವಾಗ ಏನು ಮಾಡ್ತೇವೆ? ನಾವು ಕೌನ್ಸಿಲಿಂಗ್ಗೆ ಹೋಗ್ಬೇಕು ಅಂತ ಆಸೆ ಪಡ್ತೇವೆ. ಕೌನ್ಸಿಲಿಂಗ್ಗೆ ಹೋಗ್ತೇವೆ. ಬ್ರದರ್, ನನ್ನ ಜೀವಿತದಲ್ಲಿ ಹೀಗಾಗಿದೆ, ಫಾದರ್, ನನ್ನ ಜೀವಿತದಲ್ಲಿ ಹೀಗಾಗಿದೆ, ನಾನು ಏನು ಮಾಡಬೇಕು ಎಂಬುದಾಗಿ ಸಮಾಲೋಚನೆಯನ್ನು ನಾವು ಮಾಡುತ್ತೇವೆ. ಸಮಾಲೋಚನೆ ಮಾಡುವುದೇ ಕೌನ್ಸಿಲಿಂಗ್ ಅರ್ಥ. ಅಲ್ಲಿ ನಮ್ಮದು ಹೃದಯದಲ್ಲಿ ಇರುವುದನ್ನು ಹೇಳಿಕೊಳ್ತೇವೆ. ಸೊ ನಮ್ಮ ಮನಸ್ಸಿನಲ್ಲಿ ಇರುವುದನ್ನು ಹೇಳಿಕೊಳ್ತೇವೆ. ವೈಯಕ್ತಿಕವಾದ ವಿಷಯಗಳನ್ನು ನಾವು ಹಂಚಿಕೊಳ್ತೇವೆ. ಪ್ರಿಯರೇ, ಆದರೆ ಇಲ್ಲಿ ಹಂಚಿಕೊಳ್ಳುವ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಕೆಲವು ಪ್ರವಾದಿಗಳಾಗಿ ಇದ್ದೇನೆ ಎಂಬುದು ಹೇಳುವವರು, ಅಥವಾ ನನ್ನ ಜೊತೆ ದೇವರು ಮಾತನಾಡುತ್ತಾರೆ ಎಂದು ಹೇಳುವವರು, ನನಗೆ ವಿಷನ್ ಸಿಗ್ತದೆ ಎಂದು ಹೇಳುವವರು, ಅನೇಕ ವಿಧದ ವ್ಯಕ್ತಿಗಳನ್ನ ನಾವು ನೋಡುತ್ತೇವೆ. ಈ ನೋಡುವಾಗ ಕೆಲವರು ಹೇಳ್ತಾರೆ, ನಿನಗೆ ಇಷ್ಟು ದಿನದಲ್ಲಿ ಇದು ಸಂಭವಿಸ್ತದೆ, ನಿನಗೆ ಹೀಗೆ ಸಂಭವಿಸ್ತದೆ, ನಿನ್ನ ಜೀವಿತದಲ್ಲಿ ಸಮಸ್ಯೆ ಬರ್ತದೆ, ಹೀಗೆ ಅನೇಕ ಊಹಾಪೋಹಗಳನ್ನು ಹೇಳುವವರನ್ನು ನಾವು ನೋಡುತ್ತೇವೆ. ಪವಿತ್ರಾತ್ಮ ಭರಿತರಾಗಿ ಹೇಳುವವರನ್ನು ಸಹ ನಾವು ನೋಡ್ತೇವೆ. ಅವರು ಹೇಳುವ ಮಾತನ್ನು ಕೇಳಿ ಕೆಲವು ಸಾರಿ ಭಯಪಡ್ತೇವೆ. ಅಯ್ಯೋ, ನನಗೇನು ಸಂಭವಿಸ್ತದೆ ಅಂತ ಹೇಳಿದರೆ, ಏನೋ ಒಂದು ಅಪಘಾತವಿದೆ, ಏನೋ ಒಂದು ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ, ಏನೋ ಸಂಭವಿಸಲಿಕ್ಕೆ ಹೋಗ್ತದೆ ಎಂಬುದಾಗಿ ಭಯಪಡುವುದನ್ನು ನಾವು ನೋಡ್ತೇವೆ. ನಾವು ಭಯಪಡುತ್ತೇವೆ, ಹೌದಲ್ಲ? ಕೆಲವು ಸರಿ ಹೇಳುವಾಗ ನಮಗೆ ಭಯವಾಗ್ತದಲ್ಲ? ಆಗ್ತದೆ ಇಲ್ಲ? ಮೌನಂ ಸಮ್ಮತಿ, ಎಲ್ಲ ಸೈಲೆಂಟ್ ಮಾಡಿ ಕೂತ್ಕೊಂಡ್ರೆ ತೊಂದರೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹೀಗೆ ನಮ್ಮ ಜೀವಿತದಲ್ಲಿ ನಾವು ಕೇಳುವ ಮಾತುಗಳನ್ನು ಕೇಳಿ ಭಯ ಪಡ್ಕೊಂಡು ಬಿಡ್ತೇವೆ. ಕೆಲವು ಸಾರಿ ಭಯ ಬಂದಾಗ ತುಂಬಾ ಟೆನ್ಷನ್ ಆಗ್ತೇವೆ. ಅಯ್ಯೋ, ನನ್ನ ಬಗ್ಗೆ ಹೀಗೆ ಹೇಳಿಬಿಟ್ರು, ಏನು ಸಂಭವಿಸ್ತದೆ ಅಂತ ಗೊತ್ತಿಲ್ಲ. ನನ್ನ ಗಂಡನ ಬಗ್ಗೆ ಹೀಗೆ ಹೇಳಿಬಿಟ್ರು, ಏನು ಸಂಭವಿಸ್ತದೆ ಅಂತ ಗೊತ್ತಿಲ್ಲ. ನನ್ನ ಮಕ್ಕಳ ಬಗ್ಗೆ ಹೇಳಿಬಿಟ್ರು, ನನ್ನ ವ್ಯಾಪಾರದ ಬಗ್ಗೆ ಹೇಳಿಬಿಟ್ರು ಎಂಬುದಾಗಿ ಹಲವಾರು ವಿಧದಲ್ಲಿ ಟೆನ್ಷನ್ ಮಾಡಿಕೊಡುವಂಥ ವ್ಯಕ್ತಿಗಳನ್ನು ನಾವು ನೋಡುತ್ತೇವೆ.
ಹೀಗೆ ನಾವು ದೇವರ ವಾಕ್ಯವನ್ನು ಧ್ಯಾನಿಸಿ ಹೋಗುವಾಗ, ದೇವರ ವಾಕ್ಯದಲ್ಲಿ ನಾವು ಚಿಂತಿಸಲು ಹೋಗುವಾಗ, ಯಶಾಯ ಪ್ರವಾದಿಯ ಪುಸ್ತಕವನ್ನು ನಾವು ತೆಗೆದುಕೊಳ್ಳುವಾಗ ಈ ಯಶಾಯನ ಪುಸ್ತಕದಲ್ಲಿ ನಾವು ಧ್ಯಾನಿಸುತ್ತೇವೆ. ಯಶಾಯನು ಒಂದು ವಿಷನ್ ಅನ್ನು ಕೊಡುತ್ತಾರೆ. ಯಶಾಯನು ಒಂದು ವಿಷನ್ ಅನ್ನು ಕೊಡುತ್ತಾನೆ. ಯಾರಿಗೆ ಕೊಡುತ್ತಾನೆ? ಯಾರಿಗಾದ್ರೂ ನೆನಪಿದೆಯಾ? ಯಶಾಯ ಒಂದು ವಿಷನ್ ಅನ್ನು ಕೊಡ್ತಾರೆ. ಯಾರಂತ ನೆನಪಿದೆಯಾ? ಯಾರಿಗಾದ್ರೂ ನೆನಪಿದೆಯಾ? ಯಾರು ಮಾತನಾಡ್ತಾ ಇಲ್ಲ. ಓಕೆ ಪ್ರಿಯರೇ, ದೇವರ ವಾಕ್ಯವನ್ನು ನಾವು ಕೇಳಲಿಕ್ಕೆ ಬಂದಿದ್ದೇವೆ. ದೇವರ ವಾಕ್ಯವನ್ನು ಕೇಳುವಾಗ, ದೇವರ ವಾಕ್ಯದ ಸಮಯದಲ್ಲಿ ನಾವು ದೇವರ ವಾಕ್ಯಕ್ಕೆ ಕಿವಿಗೊಡಬೇಕು. ನಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಮುಟುಕುಗೊಳಿಸಬೇಕು. ದೇವರನ್ನ ಆರಾಧಿಸಲು, ದೇವರನ್ನ ಸ್ತುತಿಸಲು, ದೈವ ವಾಕ್ಯವನ್ನು ಕೇಳಲು ಬಂದಾಗ ನಾವು ದೈವ ವಾಕ್ಯವನ್ನು ಗೌರವಿಸಬೇಕು. ಒಂದು ಪಕ್ಷ ನಾವು ದೈವ ವಾಕ್ಯದ ಸಮಯದಲ್ಲಿ, ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಅಡಿಗೆ ಮಾಡಿಕೊಳ್ತಾ, ಊಟ ಮಾಡ್ತಾ, ಕಾಫಿ ಕುಡಿತಾ, ಟಿವಿ ನೋಡ್ತಾ, ಮಾತನಾಡ್ತಾ, ಒಂದು ಕಡೆ ಹಾಕಿ ಪ್ರಾರ್ಥನೆನ ಹಾಕಿ ಮ್ಯೂಟ್ ಮಾಡಿ ಕುತ್ಕೊಂಡು ನಾವು ಇರುವುದಾದ್ರೆ ಅದನ್ನು ನಾವು ದೇವರನ್ನ ಅವಮಾನಪಡಿಸ್ತೇವೆ. ಅದು ದೇವರನ್ನ ನಾವು ಅವಮಾನಪಡಿಸುವುದು. ಸರ್ವೇಶ್ವರ ಸ್ವಾಮಿನ ನಾವು ಅವಮಾನಪಡಿಸುತ್ತೇವೆ. ದೇವರ ಮನಸ್ಸನ್ನು ನಾವು ನೋಯಿಸ್ತೇವೆ. ದೇವರ ವಾಕ್ಯಕ್ಕೆ ನಾವು ಕಿವಿಗೊಡಬೇಕು. ನಾವು ನೋಡಿ, ಈಗ ಆನ್ಲೈನಲ್ಲಿ ನಾವು ನೋಡ್ತೇವೆ, ಬಲಿಪೂಜೆಗಳು ಟಿವಿಯಲ್ಲಿ ಬರ್ತದೆ. ಟಿವಿ ಆನ್ ಮಾಡಿರ್ತಾರೆ, ಅಲ್ಲಿ ಟೀ ಕುಡಿತಾ ಇರ್ತಾರೆ, ಚಿಪ್ಸ್ ತಿಂತಾ ಇರ್ತಾರೆ, ನಾಷ್ಟ ಮಾಡ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ, ಎಲ್ಲ ಮಾತಾಡ್ತಾರೆ. ಕೊನೆಗೆ ನಾನು ಪೂಜೆ ಟಿವಿಲಿ ನೋಡಿದೆ ಅಂತ ಹೇಳ್ತಾರೆ. ಅಂದರೆ ದೇವರನಲ್ಲಿ ನಾವು ದೇವರಿಗೆ ಅಗೌರವವನ್ನು ಸಲ್ಲಿಸ್ತೇವೆ. ದೇವರಿಗೆ ಕೊಡಬೇಕಾದಂತಹ ಸ್ಥಾನವನ್ನು ಕೊಡುವುದಿಲ್ಲ. ದೇವರ ಮುಂದೆ ದೇವರ ವಾಕ್ಯ ಹೇಳ್ತದೆ, ದೇವರ ಮುಂದೆ ನೀನು ನಡುಗುತ್ತಾ, ನೀನು ಭಯಭಕ್ತಿಯಿಂದ ಇರು, ನಡುಗುತ್ತಾ ನಿಂತುಕೋ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಕೀರ್ತನೆಗಾರ ಹೇಳುತ್ತಾರೆ. ಪ್ರಿಯ, ನಾವು ದೇವರ ಮುಂದೆ ನಡುಗುತ್ತಾ ನಿಂತುಕೊಳ್ಬೇಕು. ದೇವರ ವಾಕ್ಯವನ್ನು ಕೇಳುವಾಗ ಭಯದಲ್ಲಿ ನಾವು ಕೂತ್ಕೊಂಡು, ದೇವರು ನನ್ನ ಜೊತೆ ಮಾತನಾಡುತ್ತಾ ಇದ್ದಾರೆ, ದೇವರು ನನ್ನೊಂದಿಗೆ ಮಾತನಾಡುತ್ತಾ ಇದ್ದಾರೆ, ದೇವರು ನನ್ನೊಂದಿಗೆ ಏನನ್ನು ಮಾತನಾಡುತ್ತಾ ಇದ್ದಾರೆ, ಯಾವ ವಿಷಯವನ್ನು ಕುರಿತು ಮಾತನಾಡುತ್ತಾ ಇದ್ದಾರೆ. ಈ ಪ್ರಾರ್ಥನಾ ಸಮಯದಲ್ಲಿ ನಾನು ಬಂದಾಗುವಾಗ ದೇವರು ನನ್ನೊಂದಿಗೆ ಏನೋ ಮಾತನಾಡಲು ಇಚ್ಛಿಸಬಹುದು, ಏನು ಮಾತನಾಡಬಹುದು ಎಂಬುದನ್ನು ನಾವು ಕಿವಿಗೊಡಬೇಕು. ಅದುವೇ ಪ್ರಾರ್ಥನೆ. ಹೀಗೆ ನಾವು ಯಶಾಯನ ಪುಸ್ತಕದಲ್ಲಿ ನಾವು ನೋಡುವಾಗ ಹಿಜ್ಕೀಯನನ್ನು ನಾವು ನೋಡುತ್ತೇವೆ. ಈ ಹಿಜ್ಕೀಯನ ಬಳಿ ನಾವು ನೋಡುವಾಗ 38ನೇ ಅಧ್ಯಾಯವನ್ನು ಧ್ಯಾನಿಸಿ ಹೋಗುವಾಗ ಹಿಜ್ಕೀಯನು ರೋಗದಿಂದ ಮರಣಾವಸ್ಥೆಯಲ್ಲಿ ಇರ್ತಾನೆ. ಹಿಜ್ಕೀಯ ಏನ್ ಮಾಡ್ತಾನೆ? ರೋಗದಿಂದ ಮರಣಾವಸ್ಥೆಯಲ್ಲಿ ಇರ್ತಾನೆ. ಆಗ ಆಮೋಚನ ಮಗನು ಪ್ರವಾದಿಯಾಗಿರುವಂತೆ ಯಶಾಯನ ಬಳಿಗೆ ಹೋಗ್ತಾರೆ. ಯಶಾಯ ಆ ಹಿಜ್ಕೀಯನ ಬಳಿಗೆ ಹೋಗಿ ಮಾತನಾಡ್ತಾರೆ. ಏನ್ ಮಾತನಾಡ್ತಾರೆ ನೋಡಿ, ಯಾವ ವಿಧದಲ್ಲಿ ಯಶಾಯ ಆ ಹಿಜ್ಕೀಯನನ್ನ ಭಯಪಡಿಸ್ತಾನೆ. ಅಲ್ಲಿ ಹೋಗಿ ಹೇಳ್ತಾನೆ, ನೀನು ಬದುಕುವುದಿಲ್ಲ, ಸತ್ತು ಹೋಗ್ತೀಯ. ನೀನು ಬದುಕುವುದಿಲ್ಲ, ನೀನು ಸತ್ತು ಹೋಗ್ತೀಯ. ನೀನು ಬದುಕಬೇಕಾಗಿಲ್ಲ, ಸಾಯ್ಬೇಕಾಗಿದೆ. ಆದ್ರಿಂದ ನೀನು ನಿನ್ನ ಮನೆಗೆ, ನಿನ್ನ ಕುಟುಂಬಕ್ಕೆ, ನಿನ್ನ ಸಂಸಾರಕ್ಕೆ ಏನೆಲ್ಲ ಮಾಡಬೇಕು ಅಂತಿದೆಯೋ ಅದನ್ನೆಲ್ಲ ಮಾಡು ಎಂಬುದಾಗಿ ಸರ್ವೇಶ್ವರ ಸ್ವಾಮಿ ನನಗೆ ಹೇಳ್ತಾ ಇದ್ದಾರೆ. ನೋಡಿ, ಅವನು ಹೇಳ್ತಾ ಇದ್ದಾರೆ, ಯಶಾಯ ಹೇಳ್ತಾ ಇದ್ದಾರೆ, ನೀನು ಬದುಕೋದಿಲ್ಲ, ಸತ್ತೋಗ್ತೀಯ. ಅದರಿಂದ ನಿನ್ನ ಮನೆಗೆ, ನಿನ್ನ ಹೆಂಡತಿಗೆ, ನಿನ್ನ ಮಕ್ಕಳಿಗೆ ಏನೇನು ಮಾಡ್ಬೇಕು ಅದನ್ನೆಲ್ಲ ನೀನು ಮಾಡು, ಹೋಗಿ ನೀನು ಮಾಡಿಬಿಡು, ನಿನ್ ಬಹುಕಾಲ ಬದುಕೋದಿಲ್ಲ ಎಂಬುದಾಗಿ ಯಶಾಯ ಹಿಜ್ಕೀಯನನ್ನು ನೋಡಿ ಹೇಳಿಬಿಡ್ತಾರೆ. ಏನ್ ಹೇಳ್ತಾರೆ? ಸರ್ವೇಶ್ವರ ಹೇಳ್ತಾ ಇದ್ದಾರೆ ಎಂಬುದಾಗಿ ಹಿಜ್ಕೀಯ ಹೇಳಿಬಿಡ್ತಾರೆ. ಯಶಾಯ ಹೇಳಿಬಿಡ್ತಾರೆ. ಪ್ರಿಯ, ನಾವು ಸಹ ನೋಡಿ ಕೆಲವು ಸಾರಿ ಪ್ರಾರ್ಥನೆ ಮಾಡ್ತಾ ಇರ್ತೇವೆ, ಏನೋ ಒಂದೆರಡು ನಿಮಿಷ ಭಾಷಾವರದಲ್ಲಿ ಪ್ರಾರ್ಥನೆ ಮಾಡ್ತೇವೆ, ಅಥವಾ ಏನೋ ಸ್ತುತಿಸ್ತೇವೆ, ಕಣ್ಣು ಮುಚ್ಚಿಸ್ತೇವೆ. ದೇವರು ನಿನಗೆ ಹೀಗೆ ಹೇಳ್ತಾ ಇದ್ದಾರೆ, ದೇವರು ನಿನಗೆ ಹೀಗೆ ಹೇಳ್ತಾ ಇದ್ದಾರೆ, ನಿನಗೆ ಹೀಗೆ ಆಗ್ತಾ ಇದೆ, ಹಾಗೆ ಆಗ್ತಾ ಇದೆ ಎಂಬುದಾಗಿ ಹಲವಾರು ಜನ ಟ್ರೆಂಡಿಂಗ್ ಅಲ್ಲಿ ಮಾತನಾಡುವುದನ್ನು ನಾನು ನೋಡ್ತೇನೆ. ಇಲ್ಲಿ ಪವಿತ್ರಾತ್ಮಭರಿತರಾಗಿಯೂ ಮಾತನಾಡುತ್ತಾರೆ, ತಮ್ಮನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಮಾತನಾಡುತ್ತಾರೆ, ತನ್ನ ಹಿಂದೆ ಜನರು ಬರಬೇಕೆಂಬುದಾಗಿ ಮಾತನಾಡುತ್ತಾರೆ, ತಮ್ಮ ಸ್ಥಾನಮಾನಗಳಿಂದ ಅವರು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಸಹ ಮಾತನಾಡುತ್ತಾರೆ. ನಾವು ಹಲವಾರು ಧ್ಯಾನಗಳಲ್ಲಿ ನೋಡ್ತೇವೆ, ಪ್ರಾರ್ಥನಾ ಮಂದಿರಗಳಲ್ಲಿ ನೋಡ್ತೇವೆ. ಅನೇಕ ನಾವು ನೋಡ್ತೇವೆ ಪ್ರಾರ್ಥನಾ ಮಂದಿರಗಳಲ್ಲಿ ಸ್ವಲ್ಪ ಪ್ರಾರ್ಥನೆ ಮಾಡುವವರನ್ನು ನೋಡ್ಬೇಕಾದ್ರೆ ದೇವರು ಏನ್ ಮಾತಾಡ್ತಾ ಇರೋದು ಸ್ವಲ್ಪ ನೋಡುವ, ಕಿವಿ ಕೊಡುವ ಅಂದ ತಕ್ಷಣ, ಕಣ್ಣು ಮುಚ್ಚಿದ ತಕ್ಷಣ ಕೇವಲ ಒಂದು ನಿಮಿಷದಲ್ಲಿ ದೇವರು ನನಗೆ ಹೀಗೆ ಹೇಳ್ತಾ ಇದ್ದಾರೆ, ದೇವರು ನನ್ನ ಜೊತೆ ಹೀಗೆ ಮಾತನಾಡ್ತಾ ಇದ್ದಾರೆ, ಇದನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಅದನ್ನ ಮಾಡಬೇಕು ಅಂತಿದ್ದಾರೆ ಅಂತ ಹೇಳ್ತಾರೆ. ಪ್ರಿಯರದು ದೇವರಿಗೆ ವಿರುದ್ಧವಾದದ್ದು. ದೇವರು ನಮ್ಮಲ್ಲಿ ಮಾತನಾಡದ ಹೊರತು, ದೇವರ ಸ್ವರವನ್ನು ಕೇಳದ ಹೊರತು ನಾವು ಮಾತನಾಡಬಾರದು. ದೇವರ ಸ್ವರವನ್ನು ಕೇಳುವುದು ಅಷ್ಟು ಸುಲಭವಲ್ಲ.
ಏನು ಕುತ್ಕೊಂಡಿದ ತಕ್ಷಣ ದೇವರನ್ನ ಫೋನ್ ತೆಗೆದು ಫೋನ್ ಕಾಲ್ ಮಾಡಿ ಹಲೋ ಅಂತೇಳಿ ಮಾತನಾಡಿದ ತಕ್ಷಣ ಹಲೋ ಎಂದೇಳಿದ ತಕ್ಷಣ ಮಾತನಾಡುವಾಗೆ ಅಲ್ಲ. ದೇವರು ಎಂಬುದಾದರೆ, ದೇವರ ಮಾತು ಎಂಬುದಾದರೆ, ದೇವರ ವಾಕ್ಯ ಎಂಬುದಾದರೆ ಅದು ಶಕ್ತಿಯುತವಾದದ್ದು, ಅದು ಗಣನೀಯವಾದದ್ದು. ಸುಮ್ಮನೆ ಒಂದು ನಿಮಿಷಕ್ಕೆ ಕಣ್ಣು ಮುಚ್ಚಿ ದೇವರು ನನಗೆ ಹೀಗೆ ಹೇಳ್ತಾ ಇದ್ದಾರೆ, ದೇವರು ನಿನಗೆ ಹಾಗೆ ಹೇಳ್ತಾ ಇದ್ದಾರೆ, ಇಲ್ಲ. ಡೋಂಗಿ ಮಾಸ್ಟರ್ ಮಾಡೋದಕ್ಕೆ ನಾವು ಗುಲಾಮರಾಗಬಾರದು, ಅವುಗಳಿಗೆ ನಾವು ವಿಧೇಯರಾಗಬಾರದು. ದೇವರು ನನ್ನೊಡನೆ ಆತ್ಮದಲ್ಲಿ ಮಾತನಾಡ್ತಾರೆ ಅಥವಾ ದೇವರ ವಾಕ್ಯದ ಮೂಲಕವಾಗಿ ನಮ್ಮಲ್ಲಿ ಒಂದು ಪ್ರೇರಣೆಯನ್ನು ಕೊಡುತ್ತಾರೆ. ಅದರಿಂದ ನಾವು ಮತ್ತೊಬ್ಬರು ದೇವರು ನನ್ನೊಡನೆ ಮಾತನಾಡುತ್ತಾ ಇದ್ದಾರೆ ಎಂಬುದಾದರೆ ಅವುಗಳಿಗೆ ನಾವು ಕಿವಿಗೊಡಲು ಹೋಗಬಾರದು. ಅವರು ಪವಿತ್ರಾತ್ಮ ಭರಿತರಾಗಿದ್ದಾರಾ, ಅವರ ಜೀವಿತವು ಹೇಗಿದೆ, ಅಥವಾ ಅವರ ಮಾತುಗಳು ಹೇಗಿದೆ, ಅವರಲ್ಲಿ ಸ್ವಾರ್ಥವಿದೆಯೇ, ಹಣದ ಆಸೆ ಇದೆಯೇ, ಕಾಮುಕತೆ ಇದೆಯೇ, ಅಥವಾ ಅವರ ಜೀವನ ಹೇಗಿದೆ. ನೋಡಿ, ಏನೂ ಇಲ್ಲದೆ ಎಲ್ಲ ಪಾಪಮಯವಾದ ಜೀವಿತದಲ್ಲಿ ಜೀವಿಸಿ ಒಂದು ನಿಮಿಷ ಕಣ್ಣು ಮುಚ್ಚಿದ ತಕ್ಷಣ 30 ಸೆಕೆಂಡ್ ಕಣ್ಣು ಮುಚ್ಚಿದ ತಕ್ಷಣ ನನಗೆ ಇದು ಹೇಳ್ತಾ ಇದ್ದಾರೆ, ನನಗೆ ಇದು ಬರ್ತಾ ಇದೆ ಎಂದು ಅಪ್ಪಟ ಸುಳ್ಳು. ಯಾಕೆಂದರೆ ನಾವು ಪರಿಶುದ್ಧವಾಗಿಲ್ಲದಿದ್ದ ಮೇಲೆ ದೇವರು ಹೇಗೆ ನಮ್ಮಲ್ಲಿ ಮಾತನಾಡಲಿಕ್ಕೆ ಸಾಧ್ಯ? ದೇವರ ಸ್ವರವನ್ನು ಹೇಗೆ ಕೇಳಲಿಕ್ಕೆ ಸಾಧ್ಯ? ಅಷ್ಟು ಸುಲಭವಲ್ಲ. ಬಾಯಿ ಮಾತಿನಲ್ಲಿ ಹೇಳಬಹುದು, ಮತ್ತೊಬ್ಬರು ಹೇಳಿದನ್ನು ಕೇಳಿ ಅಯ್ಯೋ ಹೇಳಿದ್ರೆ ಎಂಬುದಾಗಿ ಯಾತನೆಗೊಳಗಾಗಬಹುದು, ಭಯಕ್ಕೆ ಒಳಗಾಗಬಹುದು. ಅದೇ ಒಂದು ಸಂದರ್ಭವನ್ನ ನಾವು ಯೆಶಾಯ ಪ್ರವಾದನೆಯಲ್ಲಿ 38ನೇ ಅಧ್ಯಾಯದಲ್ಲಿ ಯೆಶಾಯ ಪ್ರವಾದಿ ದೇವರು ಸರ್ವೇಶ್ವರ ಸ್ವಾಮಿ ಹೇಳಿದರು ಎಂಬುದಾಗಿ ಈ ಹಿಜ್ಕೀಯನ ಬಳಿ ಹೋಗಿ ಹೇಳುತ್ತಾರೆ. ಏನು ಸಂಭವಿಸುತ್ತದೆ? ಅದನ್ನು ಕೇಳಿದ್ರೆ ಹಿಜ್ಕೀಯ ಏನ್ ಮಾಡ್ತಾನೆ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಟೆನ್ಷನ್ ಆಗ್ತಾನೆ. ಅಯ್ಯೋ ನಾನು ಸತ್ತು ಹೋಗ್ತೇನೆ, ಅಯ್ಯೋ ನಾನು ಈ ರಾತ್ರಿ ಸತ್ತು ಹೋಗ್ತೇನಾ, ನಾಳೆ ಸತ್ತು ಹೋಗ್ತೀನಾ, ಅಯ್ಯೋ ಗೊತ್ತಿಲ್ಲವಲ್ಲ ನಾನು ಸತ್ತು ಹೋಗ್ತೇನೆ, ಅಯ್ಯೋ ನಾನು ಏನ್ ಮಾಡೋದು, ನನ್ನ ಹೆಂಡತಿನ ಬಿಟ್ಟು ಹೋಗ್ಬೇಕಾಗ್ತದೆ, ನನ್ನ ಮಕ್ಕಳನ್ನ ಬಿಟ್ಟು ಹೋಗ್ಬೇಕಾಗ್ತದೆ, ನನಗಿರೋ ಆಸ್ತಿ ಅಂತಸ್ತನೇ ಬಿಟ್ಟು ಹೋಗ್ಬೇಕಾಗ್ತದೆ, ಅಯ್ಯೋ ನಾನು ಸತ್ತು ಹೋಗ್ತೀನಾ. ಭಯಂಕರ ಟೆನ್ಷನ್ಗೆ ಹೋದ. ಪ್ರೆಷರ್ ಆಯ್ತು ಅವನಿಗೆ, ಪ್ರೆಷರ್ ಆಯ್ತು. ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ, ಚಿಂತಾಕ್ರಾಂತನಾದ. ಅವನು ಯಾರನ್ನು ಆಧರಿಸಿಕೊಳ್ಳಲು ಯೆಶಾಯನನ್ನು ಹೇಳಿಲ್ಲ, ಯೆಶಾಯ ನನಗಾಗಿ ನೀನು ಪ್ರಾರ್ಥನೆ ಮಾಡು, ನೀನು ನನಗೆ ಹೇಳಿದ್ಯಾ, ನನಗಾಗಿ ದೇವರ ಮುಂದೆ ಕುಳಿತುಕೊಂಡು ನೀನು ಪ್ರಾರ್ಥನೆ ಮಾಡು, ದೇವರು ಏನು ಹೇಳ್ತಾರೆ ಅಂತ ಕೇಳು, ಇದನ್ನು ಬದಲಾಯಿಸಲಿಕ್ಕೆ ಕೇಳು ಅಂತೇಳಿ ಯೆಶಾಯ ಬಳಿಯೂ ಸಹ ಹಿಜ್ಕೀಯನ ಪ್ರಾರ್ಥನಾ ಸಹಾಯ ಕೇಳಲಿಲ್ಲ. ಯೆಶಾಯ ಹೇಳಿದ ತಕ್ಷಣ ಅವನು ತಬ್ಬಿಬ್ಬಾದ, ಮನುಷ್ಯನಾಗಿದ್ದ ಅವನು ಸತ್ತು ಹೋಗುತ್ತಾನೆ ಎಂಬುದನ್ನು ಹೇಗಿರಬಹುದು ಯೋಚನೆ ಮಾಡಿ ನೋಡಿ. ಈಗ ವೆರೋನಿಕಾ ನಮ್ಮ ಮುಂದೆ ಇದ್ದಾರೆ. ವೆರೋನಿಕಾ ನೀನು ನಾಳೆ ಸತ್ತು ಹೋಗ್ತೀಯಾ ಅಂತ ಹೇಳಿದ್ರೆ ಏನಾಗ್ಬೋದು? ಪೂರ್ಣಿಮಾ ನಮ್ಮ ಮುಂದೆ ಇದ್ದಾರೆ. ಪೂರ್ಣಿಮಾ ನೀನು ನಾಡಿದ್ದು ಸತ್ತು ಹೋಗ್ತೀಯ ಅಂದ್ರೆ ಏನು ಹೇಳ್ಬೋದು? ಯೋಚನೆ ಮಾಡಿ ನೋಡಿ. ರೊಸಾರಿಯೋ ನೀನು ನಾಳೆ ಸತ್ತು ಹೋಗ್ತೀಯ ಅಂತ ಹೇಳಿದ್ರೆ ಏನಾಗ್ಬೋದು ಅವಸ್ಥೆಗಳು? ಹುಚ್ಚಿನಾಗಿ ಬಿಡ್ತವೆ. ಎಷ್ಟು ತಳಮಳ. ಹಾಗಾದ್ರೆ ಆ ಹಿಜ್ಕೀಯನ ಎಷ್ಟು ತಳಮಳವಾಗಿರ್ಬೋದು. ಆದರೆ ಹಿಜ್ಕೀಯನ ತಳಮಳವಾಗುವುದಾದ್ರೆ ಆತನ ಮಾಡಿದ್ದಾದರೆ ಏನು ನಾವು ನೋಡ್ತೇವೆ ಪ್ರಿಯರೇ. ಅವನು ತಕ್ಷಣವೇ ದೇವಾಲಯಕ್ಕೆ ಹೋಗಲಿಲ್ಲ, ಜೆರುಸಲೇಮಿನ ದೇವಾಲಯಕ್ಕೆ ಹೋಗಲಿಲ್ಲ, ಯಾವ ದೇವಾಲಯಕ್ಕೆ ಹೋಗಲಿಲ್ಲ, ಯಾವ ಸಿನೆಗೋಗೆ ಹೋಗಲಿಲ್ಲ, ಯಾವ ಪ್ರವಾದಿಗಳ ಬಳಿ ಹೋಗಲಿಲ್ಲ, ಯಾವ ಪ್ರಾರ್ಥನೆ ಮಾಡುವವರ ಬಳಿ ಹೋಗಲಿಲ್ಲ. ಅವನು ಕುಳಿತ ಸ್ಥಳದಲ್ಲಿಯೇ, ರೋಗಿಯಾಗಿದ್ದವನು ಕುಳಿತ ಸ್ಥಳದಲ್ಲಿಯೇ ಗೋಡೆಯ ಕಡೆ ತಿರುಗಿಕೊಂಡ. ಗೋಡೆಯ ಕಡೆ ತಿರುಗಿಕೊಂಡ. ಗೋಡೆಯ ಕಡೆ ತಿರುಗಿಕೊಂಡು ದೇವರ ಮುಂದೆ ಮಾತನಾಡುತ್ತಾನೆ, ದೇವರಲ್ಲಿ ಮಾತನಾಡುತ್ತಾನೆ. ಆ ಮಾತನಾಡುವಂತಹ ಮಾತುಗಳ ಶಬ್ದಗಳನ್ನ ನಾವು ಗ್ರಹಿಸಬೇಕು. ನಾವು ನೋಡ್ತೇವೆ 38ನೇ ಅಧ್ಯಾಯದಲ್ಲಿ 2ನೇ ವಚನವನ್ನು ಧ್ಯಾನಿಸಿ ನಾವು ಮುಂದೆ ಹೋಗುವಾಗ 3ನೇ ವಾಕ್ಯದಲ್ಲಿ ಆತನು ಹೇಳ್ತಾನೆ, ಹಿಜ್ಕೀಯನು ಗೋಡೆಯ ಕಡೆ ತಿರುಗಿಕೊಂಡು ಹೇಳ್ತಾನೆ, ಸರ್ವೇಶ್ವರ ನಿಮಗೆ ಶ್ರದ್ಧೆಯಿಂದಲೂ ಪ್ರಾಮಾಣಿಕತೆಯಿಂದಲೂ ಸೇವೆ ಮಾಡಿದ್ದೇನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನೋಡಿ, ಆತನು ಹೇಳ್ತಾನೆ, ಹಿಜ್ಕೀಯ ಹೇಳ್ತಾನೆ, ಸ್ವಾಮಿ ನಾನು ನಿನಗೆ ಶ್ರದ್ಧೆಯಿಂದ ಸೇವೆ ಮಾಡಿದ್ದೇನೆ, ನಿನ್ನ ಮುಂದೆ ಪ್ರಾಮಾಣಿಕತೆಯಿಂದ ನಾನು ಸೇವೆ ಮಾಡಿದ್ದೇನೆ, ನಿಮ್ಮ ದೃಷ್ಟಿಯಲ್ಲಿ ನಾನು ಒಳ್ಳೆಯವನಾಗಿ ಇದ್ದೇನೆ, ಒಳ್ಳೆಯವನಾಗಿ ನಡೆದುಕೊಂಡಿದ್ದೇನೆ, ನಾನು ಪಾಪ ಮಾಡಲಿಲ್ಲ. ಓ ಸ್ವಾಮಿ ಇದನ್ನು ದಯೆಯಿಂದ ನೆನಪಿಗೆ ತಂದುಕೊಳ್ಳಿರಿ. ನೋಡಿ, ತನ್ನನ್ನು ಕುರಿತು ದೇವರಲ್ಲಿ ಅವನು ವಿನಯಿಸ್ತಾನೆ. ಈಗ ನೋಡಿ, ಏನಾದರೂ ಒಂದು ಸಂಭವಿಸಿದ್ರೆ ಏನು ಮಾಡ್ತೇವೆ? ಅಯ್ಯೋ ನಿಮಗೆ ಗೊತ್ತಿಲ್ಲ ಬ್ರದರ್ ನಾನು ಯಾರು ಅಂತೇಳಿ, ನಾನು ಜೀವನ ಹೇಗೆ ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತಲ್ಲ ಬ್ರದರ್, ಫಾದರ್ ಏನಂತ ನಿಮಗೆ ಗೊತ್ತಲ್ಲ, ಎಷ್ಟು ಕಷ್ಟಪಡ್ತಾನೆ, ಅಯ್ಯೋ ನಿನಗೆ ಮಿತ್ರರ ಹತ್ರ ಅಥವಾ ಕುಟುಂಬದವರ ಹತ್ರ, ಸ್ನೇಹಿತರ ಹತ್ರ ನಾವು ಹಂಚಿಕೊಳ್ತೇವೆ, ನಮ್ಮನ್ನು ಕುರಿತು ಹೇಳ್ತೇವೆ. ಯಾವ್ದಾದ್ರು ಸಂಕೋಲೆಗಳು ಬರುವಾಗ, ಅಯ್ಯೋ ನಾನು ಎಷ್ಟು ಪ್ರಾಮಾಣಿಕನಾಗಿದ್ದೀನಿ ನಿಮ್ಮ ಮುಂದೆ, ನನಗೆ ಹೀಗೆ ಮಾಡ್ಬೋದಾ, ನಾನು ಎಷ್ಟು ವಿಶ್ವಾಸದಲ್ಲಿದ್ದೇನೆ, ನನಗೆ ನಂಬಿಕೆ ದ್ರೋಹ ಮಾಡ್ಬೋದಾ? ಹೀಗೆ ಹಿಜ್ಕೀಯನು ದೇವರ ಬಳಿ ಮಾತನಾಡುತ್ತಾನೆ, ತನ್ನ ಹೃದಯವನ್ನು ತೆರೆದು ಮಾತನಾಡುತ್ತಾನೆ, ತನ್ನ ಪ್ರಾಮಾಣಿಕತೆಯನ್ನು ದೇವರ ಮುಂದೆ ಇಟ್ಟು ಮಾತನಾಡುತ್ತಾನೆ. ಹೌದು ಪ್ರಿಯರೇ, ನಾನು ಸಹ ಪ್ರಾರ್ಥಿಸುವಾಗ ಕೆಲವು ಸಂಕಟಗಳು ಸಮಯಗಳು ಬರುವಾಗ ದೇವರ ಮುಂದೆ ಕುಳಿತುಕೊಳ್ತೇನೆ, ಹೇಳ್ತೇನೆ, ಸ್ವಾಮಿ ನನ್ನ ಪ್ರಾಮಾಣಿಕತೆ ನಿನ್ನ ಮುಂದೆ ಇದೆ ಸ್ವಾಮಿ, ಸ್ವಾಮಿ ಈ ಒಂದು ನನ್ನ ಮುಂದೆ ಇರುವಂತಹ ಪ್ರಲೋಭನೆ ನನಗೆ ಸಹಿಸಲಾಗುತ್ತಿಲ್ಲ ಸ್ವಾಮಿ, ಸ್ವಾಮಿ ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಸ್ವಾಮಿ, ಎಲ್ಲೇ ತನಕ ಈ ನೋವು ಸ್ವಾಮಿ, ನಾನು ಏನು ಮಾಡಬೇಕು ಸ್ವಾಮಿ, ಚಿಂತೆಗೆ ಪ್ರಾರ್ಥಿಸ್ತೇನೆ ಪ್ರಿಯರೇ. ಹಾಗೆ ಅದರಿಂದ ನಾವು ನಮ್ಮ ವೈಯಕ್ತಿಕ ಬದುಕಿನಲ್ಲಿ, ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ನಿಮ್ಮನ್ನು ಕುರಿತು ದೇವರ ಮುಂದೆ ಪ್ರತ್ಯೇಕಿಸಬೇಕು, ದೇವರ ಮುಂದೆ ಅದನ್ನು ಪ್ರಕಟಿಸಬೇಕು. ಹೌದು ಪ್ರಿಯರೇ,
ಆ ಪ್ರಕಟಿಸುವಾಗ ಅದು ನಮ್ಮ ವಿಶ್ವಾಸನ ದೇವರ ಮುಂದೆ ಪ್ರಕಟಿಸುತ್ತದೆ. ನಮ್ಮ ವಿಶ್ವಾಸವು ದೇವರ ಮುಂದೆ ಪ್ರಕಟವಾಗುತ್ತದೆ. ಅದರಿಂದ ನಮ್ಮ ಈ ಒಂದು ಜೀವನದ ಪಯಣದಲ್ಲಿ ನಾವು ದೇವರನ್ನು ಆಶ್ರಯಿಸಿಕೊಳ್ಳಬೇಕು, ಮನುಷ್ಯರನ್ನಲ್ಲ. ಹಣವಿರುವವನು ಹಣವನ್ನು ಇಟ್ಟುಕೊಂಡು ಎಷ್ಟೋ ಆಸ್ಪತ್ರೆಗಳಿಗೆ ತಿರುಗಿ 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 ಅಲಿತಾ ಇರ್ತಾನೆ. ಅಲೆದು ಕೊನೆಗೆ ಡಾಕ್ಟರು ಅಲ್ಲಿ ಆಸ್ಪತ್ರೆಯಲ್ಲಿ ICU ಹಾಕಿ ವೆಂಟಿಲೇಟರ್ ಹಾಕಿ ಅವನು ಉಸಿರಾಡುವಂತ ಕೃತಕ ಗಾಳಿಯನ್ನು ಕೊಟ್ಟು ಬದುಕಿದ್ದಾನೆ ಎಂದು ಕೊನೆಗಳಿಗೆ ಹೇಳ್ತಾರೆ. ಇಲ್ಲ ಅವರು ಬದುಕೋದಿಲ್ಲ. ಸತ್ತೋಗಿರ್ತಾರೆ. ಅಲ್ಲಿ ಬದುಕೋದಿಲ್ಲ ಅಂತ ಹೇಳಿದ ಮೇಲೆ ಗುರುಗಳ ಹತ್ರ, ಧ್ಯಾನ ಮಂದಿರದ ಹತ್ರ, ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳ ಹತ್ರ ಓಡುವುದನ್ನು ನಾವು ನೋಡ್ತೇವೆ. Praise the Lord. Praise the Lord. Hallelujah. 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 ಹೌದು ಪ್ರಿಯ, ನೋಡಿ 12 ವರ್ಷ ರಕ್ತಸ್ರಾವ ಸ್ತ್ರೀಯನ್ನು ನೋಡುತ್ತೇವೆ. ಅಲ್ಲಿ ಆಕೆಗೆ ಆ ರಕ್ತಸ್ರಾವದಿಂದ ಆಕೆ ಬಳಲಿದಳು. ಅಲ್ಲಿ ಒಂದು ವಾಕ್ಯ ಹೇಳ್ತದೆ, ಆಕೆಯ ಕೈಗಳಲ್ಲಿ ಒಂದು ಬಿಡುಗಾಸು ಸಹ ಇರಲಿಲ್ಲ ಅಂತ ಹೇಳಿ. ಎಲ್ಲವನ್ನು ಎಲ್ಲ ವೈದ್ಯರಿಗೆ ಕೊಟ್ಟು ತನ್ನಲ್ಲಿರುವಂತ ಎಲ್ಲ ಹಣವನ್ನು ಕಳೆದುಕೊಂಡಿದ್ದರಂತೆ. ಅವಳೆಲ್ಲವನ್ನು ಕಳೆದುಕೊಂಡಿಲ್ಲ. ಅವಳಿಗೆ ರಕ್ತಸ್ರಾವ ಬಂದ ತಕ್ಷಣ ಯೇಸುವನ್ನು ನೋಡ್ಲಿಕ್ಕೆ ಹೋಗ್ಲಿಲ್ಲ, ಯೇಸುವನ್ನು ಮುಟ್ಲಿಕ್ಕೆ ಹೋಗ್ಲಿಲ್ಲ, ಎಲ್ಲವನ್ನ ಕಳೆದುಕೊಂಡ್ಲು. ಅವಳು ಏನೂ ಇಲ್ಲದವಳಾದ ಬಿಡಿಗಾಸು ಸಹ ಅವಳಲ್ಲಿ ಇಲ್ಲದವಾಯಿತು. ಯಾಕೆಂದ್ರೆ ಅವಳಿರುವಂತ ಹಣವೆಲ್ಲವೂ ವೈದ್ಯರ ಬಳಿ ವ್ಯಯವಾಯಿತು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹೀಗೆ ಕೊನೆಗೆ ಎಲ್ಲವನ್ನು ಕಳೆದುಕೊಂಡಾಗ ಅವಳಿಗೆ ಮನಸ್ಸು ಬಂತು, ನಾನು ಯೇಸುವನ್ನು ಮುಟ್ಟಿದರೆ, ಯೇಸುವಿನ ಉಡುಪಿನ ಅಂಚನ್ನು ಮುಟ್ಟಿದರೆ ಸಾಕು, ನಾನು ಗುಣಹೊಂದುವೆನೆಂಬುದಾಗಿ. ಇದೇ ವಿಶ್ವಾಸದಲ್ಲಿ ಹಿಜ್ಕೀಯನು ಪ್ರಾರ್ಥಿಸುತ್ತಾನೆ, ಸ್ವಾಮಿ ದಯೆಯಿಂದ ನೆನಪಿಗೆ ತಂದುಕೊಳ್ಳಿ ಎಂದು ಬಹಳವಾಗಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾನೆ. ಸ್ವಾಮಿ ನನ್ನ ನೆನೆಸ್ಕೊಳ್ಳಿ ಸ್ವಾಮಿ, ಸ್ವಾಮಿ ನನ್ನ ಪ್ರಾಮಾಣಿಕತೆ ನೆನೆಸ್ಕೊಳ್ಳಿ ಸ್ವಾಮಿ, ಸ್ವಾಮಿ ನಿಮ್ಮ ದೃಷ್ಟಿಯಲ್ಲಿ ನಾನು ಒಳ್ಳೆಯವನಾಗಿದ್ದೇನೆ ಸ್ವಾಮಿ, ಸ್ವಾಮಿ ಸ್ವಾಮಿ ಸ್ವಾಮಿ. ಹೌದಲ್ಲ, ನೀವು ಸಹ ಹೀಗೆ ಪ್ರಾರ್ಥನೆ ಮಾಡು. ದೇವ್ರ ಮುಂದೆ ಈಗೂ ಸಹ ನೀವು ಪರಮಪ್ರಸಾದ ಪೆಟ್ಟಿಗೆ ಮುಂದೆ ಕುತ್ಕೊಂಡು ವಿಶ್ವಾಸಿಗಳಾಗಿರುತ್ತೆ, ನೀವು ಸಹ ಪ್ರಾರ್ಥನೆ ಮಾಡ್ತೀರಿ. ಹೀಗೆ ಮಾಡಿರಬಹುದು ನಿಮ್ಮ ಜೀವಿತದಲ್ಲಿ. ಅದರ ಅನುಭವಗಳು ಎಷ್ಟರ ಮಟ್ಟಿಗೆ ನೀವು ಅನುಭವಿಸಿದ್ದೀರಿ ಅನ್ನೋದು ನಿಮಗೂ ಸಹ ಗೊತ್ತಿರ್ತದೆ. ಈ ಒಂದು ಸಂದರ್ಭದಲ್ಲಿ ಈ ಹಿಜ್ಕೀಯನ ಮಾತನ್ನು ಕೇಳಿದ ತಕ್ಷಣ ದೇವರು ಯೆಶಾಯನ ಕರೀತಾರೆ. ಯೆಶಾಯ ಬಾಯ್ಲಿ. ನೋಡಿ, ಅಲ್ಲಿ ಸರ್ವೇಶ್ವರ ಸ್ವಾಮಿ ಹೇಳಿದ್ರು ಅಂತ ಹೇಳಿದ್ರು. ಸೊ ಅವನ ಹೇಳಿಬಿಟ್ಟ, ಹಿಜ್ಕೀಯನಿಗೆ ಹೇಳಿಬಿಟ್ರು ಯೆಶಾಯ. ಕೊನೆಗೆ ಈತನು ಪ್ರಾರ್ಥನೆ ಮಾಡುತ್ತಾನೆ, ನನ್ನ ಪ್ರಾಮಾಣಿಕತೆ ನಿಮ್ಮ ಮುಂದೆ ಎಲ್ಲವನ್ನು ವಿವರಿಸುವಾಗ ದೇವರು ಯೆಶಾಯನ ಕರೀತಾನೆ, ಯೆಶಾಯ ಬಾಯ್ಲಿ, ಕಮ್ ಹಿಯರ್, ಹೋಗು, ನೀನು ಹಿಜ್ಕೀಯನ ಬಳಿ ಹೋಗು, ನಾನು ಏನು ಹೇಳ್ತೀನೋ ಅದನ್ನು ಅವನಿಗೆ ತಿಳಿಸು. ಯೆಶಾಯನಿಗೆ ಶಾಕ್. ನೆನ್ನೆ ಸತ್ತೋಗ್ತಾರೆ ಅಂತ ಹೇಳಿದ್ರು, ನನಗೆ ತಿಳಿಸಿದ್ದು ಸತ್ತೋಗ್ತಾರೆ ಎಂಬುದಾಗಿ ಬಂದದ್ದು. ಈಗ ನಾನು ಹೇಗೆ ಅವರ ಹತ್ರ ಹೋಗಿ ಹೇಳಿ? ಸತ್ತೋಗ್ತಾರೆ ಅಂತ ಹೇಳಿದಂತ ಅವನು ಹೇಗೆ ಜೀವಿಸಲಿ? ದೇವರು ಹೇಳ್ತಾ ಇದ್ರೆ ಅಂತ ನಾನು ಹೇಗೆ ಹೇಳಿ? ಒಂದು ಡೌಟ್. ದೇವರು ಹೇಳ್ತಾರೆ, ನೀನು ಹೋಗು, ನೀನು ಯಾರ ಬಳಿ ಹೇಳಿದಿ? ಹಿಜ್ಕೀಯನ ಬಳಿ ಹೇಳಿದಿ, ನೀನು ಅವನ ಬಳಿಗೆ ಹೋಗು, ಅವನು ಸಾಯುವುದಿಲ್ಲ ಅಂತ ಹೇಳು. ಇನ್ನು 15 ವರ್ಷ ಈ ಲೋಕದಲ್ಲಿ ಬದುಕಿರ್ತಾನೆ ಎಂಬುದಾಗಿ ನೀನು ಹೇಳು, ನನಗೆ ಸಾಕ್ಷಿಯಾಗಿ ನಿಂತಿರ್ತಾನೆ ಎಂಬುದಾಗಿ ಹೇಳು. ನೋಡಿ ಪ್ರಿಯರೇ, ದೇವರ ಪ್ರೀತಿ, ದೇವರ ಕರುಣೆ ಹಾಗೂ ನಮ್ಮ ಪ್ರಾಮಾಣಿಕತೆ ದೇವರ ಮುಂದೆ ಇರುವಾಗ ದೇವರ ಮನಸ್ಸು ಹೇಗೆ ಬದಲಾವಣೆಯಾಗುತ್ತದೆ. ಹೌದು ಪ್ರಿಯರೇ, ಹೇಳ್ತಾರೆ ದೇವರು ಯೆಶಾಯನ ಮೂಲಕವಾಗಿ ಮಾತನಾಡಬೇಕಾದ್ರೆ ಹೇಳ್ತಾರೆ, ಹೇಳುವವನಿಗೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ಇಗೋ ನಿನ್ನ ಆಯುಷ್ಯ ಕಾಲಕ್ಕೆ ಇನ್ನು 15 ವರ್ಷಗಳನ್ನು ಸೇರಿಸುತ್ತೇನೆ. ಹಾಲೆಲೂಯ್ಯ, ಆಮೆನ್, ಹಾಲೆಲೂಯ್ಯ, ಆಮೆನ್, 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 ಆಮೆನ್. ಹೌದು ಪ್ರಿಯರೇ, ನಿಮ್ಮ ಜೀವಿತದಲ್ಲಿಯೂ ನಮ್ಮ ಜೀವಿತದಲ್ಲಿಯೂ ದೇವರಿಂತಹ ಕಾರ್ಯಗಳನ್ನು ಮಾಡಬೇಕು. ಇಂತಹ ಅನುಭವಗಳು ನಮಗಾಗಬೇಕು. ಆಗಲೇ ನಾವು ವಿಶ್ವಾಸಿ. ಸುಮ್ಮನೆ ಪ್ರಾರ್ಥನಾ ತಂಡಗಳಲ್ಲಿ ಕುತ್ಕೊಂಡು, ಯಾವುದೊಂದು ಡೀನರಿಯಲ್ಲಿ ಕುತ್ಕೊಂಡು, ನಾನು ಸಹ ಏನೋ ಮೈಕಲ್ಲಿ ಕುತ್ಕೊಂಡು, ಏನೋ ಯೂಟ್ಯೂಬಲ್ಲಿ ಕುತ್ಕೊಂಡು, ಫೇಸ್ಬುಕ್ಕಲ್ಲಿ ಕುತ್ಕೊಂಡು ಆವು ಅಂತೇಳಿ ಉರುಡಿಯೋದ್ರಿಂದ ಏನೂ ಪ್ರಯೋಜನವಿಲ್ಲ. ನಾವು ದೇವರೊಂದಿಗಿನ ಸಂಬಂಧವನ್ನು ನಾವು ಅರ್ಥಕೊಳ್ಬೇಕು. ನಾನು ಕರೆಯುವಾಗ ದೇವರು ನನ್ನ ಸ್ವರವನ್ನು ಕೇಳಬೇಕು. ನಾವು ಕರೆಯುವಾಗ ದೇವರು ನಮಗೆ ಸದುತ್ತರವನ್ನು ಕೊಡಬೇಕು. ಅಷ್ಟರ ಮಟ್ಟಿಗೆ ನಾವು ದೇವರ ಮುಂದೆ ಪ್ರಾಮಾಣಿಕರಾಗಿರಬೇಕು. ಸುಳ್ಳು ಹೇಳ್ತಾ, ಮೋಸ ಮಾಡ್ತಾ, ಅವ್ರ ಬಗ್ಗೆ ಮಾತಾಡ್ತಾ, ಇವ್ರ ಬಗ್ಗೆ ಮಾತಾಡ್ತಾ, ದೂಷಣೆ ಮಾಡ್ತಾ, ನಿಂದನೆ ಮಾಡ್ತಾ ಕೂತ್ಕೊಂಡು ದೇವರು ಮಾತಾಡ್ತಾರೆ, ಎಲ್ಲ ದೆವ್ವ ಮಾತಾಡ್ತಾನೆ, ದುರಾತ್ಮ ಮಾತನಾಡ್ತಾನೆ. ದೇವರೆಲ್ಲ ಮೋಸ ಮಾಡ್ತೇವೆ ನಾವು. ಹೀಗೆ ಆ ಹಿಜ್ಕೀಯನ ಮಾತನ್ನು ಕೇಳಿದಂತ ದೇವರು ಯೆಶಾಯನ ಕಳಿಸಿ, ಯೆಶಾಯನ ಬಗ್ಗೆ ಹೇಳಿ ಕಳಿಸ್ತಾ ಇದ್ದಾರೆ. ಯೆಶಾಯನ ಹೋಗಿ ಹೇಳಿ, ಹೋಗು ನೀನು ಅವನಿಗೆ ಹೇಳು. ಮಾತ್ರವಲ್ಲ, ಆ ಅಸ್ಸಿರಿಯ ಅರಸರ ಕೈಗೆ ಅವನ ಪಟ್ಟಣವನ್ನು ನಾನು ಸಿಕ್ಕಿಸದಂತೆ ನಾನು ತಪ್ಪಿಸ್ತೇನೆ, ನಾನು ಕಾಪಾಡ್ತೇನೆ.
ಹೀಗೆ ಯೆಶಾಯನು ಹಿಜ್ಕೀಯನಿಗೆ ಅಂಜೂರದ ಹಣ್ಣುಗಳನ್ನು ಅಡೆಗಳನ್ನು ತರಿಸಿ ಏನು ಮಾಡ್ತಾನೆ, ತೆಗೆದುಕೊಂಡು ಹೋಗ್ತಾನೆ. ನೋಡಿ, ಸತ್ಕಾರ್ಯ ಮಾಡ್ತಾ ಹೋಗ್ತಾನೆ. ದೇವರು ಯೆಶಾಯನೊಂದಿಗೆ ಹೇಳುವಾಗ ಹಿಜ್ಕೀಯನ ಮೇಲೆ ದೇವರಿಗೆ ಎಷ್ಟು ಪ್ರೀತಿ ಇದೆ ಅಂತೇಳಿ ಯೆಶಾಯನಿಗೆ ಅರಿವಾಯಿತು. ದೇವರು ಎಷ್ಟು ಕರುಣೆಯುಳ್ಳವರು. ಅವನ ಪ್ರಾರ್ಥನೆಯನ್ನು ಕೇಳಿದ ತಕ್ಷಣ ದೇವರು ಅವನನ್ನು ಆಶೀರ್ವದಿಸಿದ್ರಲ್ಲ, ಸತ್ತು ಹೋಗುವಂತಹ ವ್ಯಕ್ತಿಗೆ 15 ವರ್ಷ ಆಯುಷನ್ನು ಕೊಟ್ಟರಲ್ಲ ಎಂಬುದಾಗಿ ಪ್ರಿಯರೇ, ನಮಗೂ ಸಹ ಕೊಡ್ತಾರೆ. ನಾನು ಎಷ್ಟೋ ಕಡೆ ನೋಡಿದ್ದೀನಿ ಪ್ರಿಯರೇ, ಇಂದಿಗೂ ಸಹ ನನ್ನ ಜೀವಿತ ನನಗೆ ಅನುಭವ 20 ವರ್ಷಗಳಿಂದ ಸತ್ತು ಹೋಗ್ತೇನೆ ಅಂತ ಹೇಳಿ ಡಾಕ್ಟರ್ ಸರ್ಟಿಫೈಡ್ ಮಾಡಿ, ಇಲ್ಲ ಯಾವುದೇ ಕಾರಣಕ್ಕೂ ಬದುಕುವುದಿಲ್ಲ ಎಂದು ಹೇಳಿದಂತಹ ವ್ಯಕ್ತಿಗಳು ಇಂದಿಗೂ ಸಹ ಜೀವಿಸಿದ್ದಾರೆ. ಅದು ನನ್ನ ಪ್ರಾರ್ಥನೆ ಇಲ್ಲ, ಅವರ ಪ್ರಾರ್ಥನೆ, ಅವರ ವಿಶ್ವಾಸ. ಎಷ್ಟೋ ಜನ ಕ್ಯಾನ್ಸರ್ ರೋಗಿಗಳು ಇನ್ನೂ ಸಹ 10-15 ವರ್ಷಗಳಿಂದ ಬದುಕಿದ್ದಾರೆ. ಬೋನ್ ಕ್ಯಾನ್ಸರ್ ಆಗಿ ಮೂಳೆಗಳು ಪುಡಿ ಪುಡಿ ಆಗುವಂತ ವ್ಯಕ್ತಿಗಳು ಇಂದಿಗೂ ಸಹ ಮಲಗಿದ್ದಾರೆ, ಇಂದಿಗೂ ಸಹ ಜೀವಿಸಿದ್ದಾರೆ. ಹೌದು ಪ್ರಿಯರೇ, 2 ಕಿಡ್ನಿಗಳು ಕಳೆದುಕೊಂಡು 10 ವರ್ಷವಾದರೂ ಸಹ ಇಂದಿಗೂ ಸಹ ಜೀವಿಸಿದ್ದಾರೆ. ಅವರ ವಿಶ್ವಾಸ, ಅವರ ಪ್ರಾರ್ಥನೆ. ಅದರಿಂದ ಪ್ರಿಯರೇ, ನಮ್ಮದಲ್ಲ, ಅವರ ವಿಶ್ವಾಸ. ಹಾಗೆ ನಿಮ್ಮ ಜೀವಿತದಲ್ಲಿ ನಿಮ್ಮ ವಿಶ್ವಾಸ ಬಲ ಹೊಂದಬೇಕು. ನನ್ನ ವಿಶ್ವಾಸ ಬಲ ಹೊಂದದೆ ಸುಮ್ಮನೆ ಪ್ರಾರ್ಥನೆ ಮಾಡ್ತೀನಿ, ಕೈ ತಡ್ತೀನಿ, ಹಲ್ಲೆಲೂಯಾ ಹೇಳ್ತೇನೆ, ಒಂದು ಜಪಸಾರ ಮಾಡ್ತೇನೆ, ಶಿಲುಬೆಯಾದಿ ಹೇಳ್ತೇನೆ, ಏನು ಪ್ರಯೋಜನ ಇಲ್ಲ. ದೇವರ ಮುಂದೆ ಪ್ರಾಮಾಣಿಕರಾಗಿರಬೇಕು. ದೇವರನ್ನು ನಾವು ಅರಿತುಕೊಳ್ಳಬೇಕು, ದೇವರನ್ನು ನಾವು ಪ್ರೀತಿಸಬೇಕು. ಕೊನೆಗೆ ಈ ಮಾತನ್ನು ಕೇಳುವಾಗ ಹಿಜ್ಕೀಯ ಹೇಳ್ತಾನೆ, ಇದನ್ನು ನಾನು ಹೇಗೆ ನಂಬುವುದು, ಇದನ್ನು ನಾನು ಹೇಗೆ ನಾನು ನಂಬುವುದು ಎಂಬುದಾಗಿ ಕೇಳ್ತಾನೆ. ಕೇಳುವಾಗ ಅಲ್ಲಿ ಸರ್ವೇಶ್ವರ ಸ್ವಾಮಿಯ ಆಲಯವನ್ನು ಸೇರುವ ಎಂಬುದಕ್ಕೆ ಆ ಒಂದು ಸಮಯದಲ್ಲಿ ಅಲ್ಲಿ ಏನಾಗ್ತದೆ, ಯೆಶಾಯ ಹೇಳ್ತಾನೆ, ಸರ್ವೇಶ್ವರ ಹೇಳಿದ್ದನ್ನು ಅವರು ನೆರವೇರಿಸ್ತಾರೆ ಎಂಬುದಕ್ಕೆ ಒಂದು ಗುರುತಿದೆ. ನೋಡಿ, ಹಿಜ್ಕೀಯನಿಗೋಸ್ಕರವಾಗಿ ದೇವರು ಒಂದು ಗುರುತನ್ನು ಕೊಡುತ್ತಾರೆ. ಏನನ್ನು ಗುರುತನ್ನು ಕೊಡುತ್ತಾರೆ ನೋಡಿ. ದೇವರು ತನ್ನ ಪ್ರೀತಿಸುವ ಮಕ್ಕಳಿಗೆ, ಮೊರೆ ಇಡುವ ಮಕ್ಕಳಿಗೆ ನಿಜವಾಗಿ ಪ್ರಾಮಾಣಿಕರಾಗಿದ್ದರೆ ಯಾವ ವಿಧದಲ್ಲಿ ಕಾರ್ಯಗಳನ್ನು ಮಾಡುತ್ತಾರೆ ಎಂಬುದಾಗಿ ಅಲ್ಲಿ ಅವನು ಹೇಳ್ತಾನೆ, ಈ ಗುರುತನ್ನು ಕೊಡುತ್ತೆ. ಇಗೋ, ಆಹಾಜನು ಕಟ್ಟಿಸಿದ ನೆರಳು ಗಡಿಯಾರದಲ್ಲಿ ಸೂರ್ಯನ ನೆರಳು 10 ಮೆಟ್ಟಿಲು ಹಿಂದಕ್ಕೆ ಬರುವಂತೆ ಮಾಡುವರು. ಅಂದರೆ ನೀವು ನೋಡಿದಿರೇನು ಗೊತ್ತಿಲ್ಲ, ನಾವು ನೋಡಿದ್ದೀವಿ. ಇಲ್ಲಿ ಶ್ರೀರಂಗಪಟ್ಟಣಕ್ಕೆ ಬಂದರೂ ಸಹ ಆ ಶ್ರೀರಂಗಪಟ್ಟಣದಲ್ಲಿ ಆ ದರಿಯಾ ದೌಲತ್ ಮೇಲೆ ಒಂದು ಕಂಬ ಇದೆ. ಆ ಕಂಬದ ಮೇಲೆ ಒಂದು ರೌಂಡ್ ಇದೆ. ಆ ರೌಂಡ್ನ ಮಧ್ಯದಲ್ಲಿ ಒಂದು ಕಡ್ಡಿ ಹಾಕಲಿಕ್ಕೆ ಒಂದು ಜಾಗವಿದೆ. ಆ ಕಡ್ಡಿನ ನೆಡುವಾಗ ಸೂರ್ಯನ ಬಿಸಿಲು ಬರುವಾಗ ಇಷ್ಟು ಸಮಯ ಈಗ ಎಂಬುದಾಗಿ ಆ ಕಾಲದಲ್ಲಿ ಹೇಳ್ತಾ ಇದ್ರು. ಆಗ ಗಡಿಯಾರ ಇರಲಿಲ್ಲ. ಆ ಗಡಿಯಾರ ನೀವು ಸಹ ನೋಡಬಹುದು, ಬೇಕಾದ್ರೆ ಗೂಗಲಲ್ಲಿ ನೋಡಿದ್ರೆ ಆ ಗಡಿಯಾರ ನಿಮಗೆ ಗೊತ್ತಾಗ್ತದೆ. ಹೀಗೆ ಆ ಒಂದು ಆಹಾಜನ ಕಟ್ಟಿಸಿದಂತಹ ಆ ನೆರಳು ಗಡಿಯಾರದಲ್ಲಿ 10 ಹೆಜ್ಜೆ ಹಿಂದೆ ಹೋಗುವಂತೆ ನೋಡಿ. ದೇವರು 10 ಹೆಜ್ಜೆ ಹಿಂದೆ ಹೋಗ್ಲಿಕ್ಕೆ ದೇವರು ಅನುಮತಿಸ್ತಾರೆ. ಅಂತೆಯೇ ಮುಂದೆ ಹೋಗಿದ್ದ ನೆರಳು 10 ಮೆಟ್ಟಲು ಹಿಂದಕ್ಕೆ ಬಂತು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ ನೋಡಿ, ಮುಂದೆ ಹೋದ ನೆರಳು ಅಂದರೆ 3 ಗಂಟೆ ಆಗಿದ್ದ ಸಮಯವು 2 ಗಂಟೆಗೆ ಬಂದ್ಬಿಡ್ತು. 3 ಗಂಟೆ ಆದ ಸಮಯವು 2 ಗಂಟೆಗೆ ಬಂದ್ಬಿಡ್ತು. ನೋಡಿ, ಇದು ಇತಿಹಾಸದಲ್ಲಿ ಅಲ್ಲ, ಇಂದು ಇತಿಹಾಸದಲ್ಲಿ ನೀವು ತೆಗೆದು ನೋಡುವುದಾದರೆ 1 ಗಂಟೆ ಕಾಣುವುದಿಲ್ಲ. ಒಟ್ಟು 4 ಗಂಟೆಗಳ ಕಾಲದಿಲ್ಲ, 3 ಗಂಟೆಯ ಕಾಲ ಇನ್ನೊಂದು ವಿಷಯದಲ್ಲಿ ನಾವು ದೇವರು ಸಂಕೇತ ಕೊಟ್ಟಿದ್ದನ್ನು ನೋಡ್ತೇವೆ. ಹೀಗೆ ಇದು ಇತಿಹಾಸದಲ್ಲಿ 1 ಗಂಟೆ ಕಡಿಮೆ ಆಗಿದೆ ಇಂದಿಗೂ ಸಹ. ಹೇಗೆ ಕಡಿಮೆ ಆಯಿತು ಎಂಬುದಾಗಿ ಯಾರಿಗೂ ಗೊತ್ತಿಲ್ಲ. ಹೀಗೆ ದೇವರು ಹಿಜ್ಕೀಯನಿಗೆ ಸಂಕೇತವನ್ನು ಕೊಟ್ಟು ಹೇಳ್ತಾರೆ, 10 ಮೆಟ್ಟಿಲು ನೆರಳು ಹಿಂದಕ್ಕೆ ಹೋಗ್ತದೆ. ಹಾಗೆಯೇ ಆಯಿತು ಪ್ರಿಯರೇ. ಹಾಗೆ ನಮ್ಮ ಜೀವಿತದಲ್ಲಿ ದೇವರಲ್ಲಿ ಭರವಸೆಯಿಂದಿರಬೇಕು, ಪ್ರಾರ್ಥಿಸಬೇಕು. ನಮ್ಮ ಪ್ರಾಮಾಣಿಕತೆ ದೇವರ ಮುಂದೆ ಇರಬೇಕು. ನಾವು ದೇವರು ನಮ್ಮ ಸ್ವರವನ್ನು ಕೇಳಬೇಕಾದ್ರೆ ನಮ್ಮ ಪ್ರಾಮಾಣಿಕತೆಗಳು ನಮ್ಮ ಮುಂದೆ ಇರಬೇಕು. ನಮ್ಮ ಒಳ್ಳೆಯತನ ದೇವರ ಮುಂದೆ ಇರಬೇಕು. ನಾವು ದೇವರ ಮುಂದೆ ಯಾವ ವಿಧದಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ ಅಂತ ನಮಗೆ ಗೊತ್ತಾಗಬೇಕು. ದೇವರಿಗೆ ಹೇಳಬೇಕು, ಸ್ವಾಮಿ ನಾನು ಯಾರು ಅಂತ ನಿಮಗೆ ಗೊತ್ತು, ನನ್ನ ವಿಶ್ವಾಸ ಹೇಗಿದೆ ಎಂದು ನಿಮಗೆ ಗೊತ್ತು. ಈ ಲೌಕಿಕವಾದ ಜೀವಿತದಲ್ಲಿ, ಪ್ರಾಪಂಚಿಕವಾದ ಜೀವಿತದಲ್ಲಿ ಈ ನನ್ನ ಆಧ್ಯಾತ್ಮಿಕತೆಯ ಜೀವಿತ ನಿಮ್ಮ ಮುಂದೆ ಹೇಗೆ ಇದೆ ಎಂದು ಗೊತ್ತು ಸ್ವಾಮಿ ಎಂದು ನಾವು ಕೇಳುವ ಧೈರ್ಯವನ್ನು ಪಡೆದಿದ್ದೆ ಆದರೆ ಖಂಡಿತವಾಗಿಯೂ ನಾವು ದೇವರ ಮಹಿಮೆಯನ್ನು ಕಾಣುತ್ತೇವೆ. ಅದಕ್ಕೆ ಸಂತ ಪೌಲರು ಹೇಳುತ್ತಾರೆ, ನೀನು ದೇವರ ಮುಂದೆ ನಿಂತುಕೊಳ್ಳುವಾಗ ನಿನ್ನ ಮನಸ್ಸಾಕ್ಷಿ ನಿನ್ನನ್ನು ಖಂಡಿಸದೆ ಹೋದರೆ ನೀನು ದೇವರಿಗೆ ಭಯಪಡುವಂಥ ಅವಶ್ಯಕತೆ ಇಲ್ಲ. ನೀನು ದೇವರ ಮುಂದೆ ನಿಂತುಕೊಳ್ಳುವಾಗ ನಿನ್ನ ಮನಸ್ಸಾಕ್ಷಿ ನಿನ್ನನ್ನು ಖಂಡಿಸದೆ ಹೋದರೆ, ಪಾಪದ ನಿಮಿತ್ತವಾಗಿ ಖಂಡಿಸದೆ ಹೋದರೆ ದೇವರಿಗೆ ಭಯಪಡಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಒಂದು ಪಕ್ಷ ನೀನು ದೇವರ ಮುಂದೆ ನಿಂತುಕೊಳ್ಳುವಾಗ, ಪ್ರಾರ್ಥಿಸುವಾಗ ನಿನ್ನ ಮನಸ್ಸಾಕ್ಷಿ ನಿನ್ನನ್ನು ಖಂಡಿಸಿದರೆ ನೀನು ಪಾಪಿಯಾಗಿ ದೇವರ ಮುಂದೆ ನಿಲ್ಲಲು ಯೋಗ್ಯನಿಲ್ಲ ಎಂಬುದಾಗಿ. ಅದನ್ನು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ದೇವರು ನಿಮ್ಮೆಲ್ಲರನ್ನ
ಆಶೀರ್ವದಿಸಲಿ. ಮೇ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಪ್ರೀಸ್ ದ ಲಾರ್ಡ್.